ವಿಜಯನಗರ ಜಿಲ್ಲೆಯ 6 ತಾಲೂಕಿನ ಕನ್ಪಾ ಸಂಘದ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ ಸೇರಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಹೊಸಪೇಟೆಯ ರಾಯಲ್ ಗಾರ್ಡನ್ ಫಂಕ್ಷನ್ ಹಾಲ್ನಲ್ಲಿ ನಡೆದ ಪದಗ್ರಹಣಕ್ಕೆ ವಿಜಯನಗರ ಜಿಲ್ಲಾ ಎಸ್ಪಿ ಜಾನ್ವಿ ಚಾಲನೆ ನೀಡಿದರು. ಇದೇ ವೇಳೆ ಪ್ರಾಸ್ತಾವಿಕ ನುಡಿ ಮಾತನಾಡಿದ ಪ್ರೊಫೆಸರ್ ಕಾರ್ಯದರ್ಶಿ ಲಕ್ಷ್ಮಣ, ನಾವೆಲ್ಲ ಅಸಂಘಟಿತ ಕಾರ್ಮಿಕರು, ಪತ್ರಕರ್ತನ ಭಾವನೆ ಬಹಳಷ್ಟಿದೆ. ಸರ್ಕಾರ ಆಗಿದ್ದು ಈಗೊಂದು ಈಡೇರಿಸ್ತಾ ಇದೆ. ಸರ್ಕಾರ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಕೊಡಬೇಕೆಂದು ಆಗ್ರಹಿಸಿದರು. ಬಳಿಕ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಸರ್ಕಾರದ ಮಟ್ಟದಲ್ಲಿ ಪತ್ರಕರ್ತರ ಪರ ಕೆಲಸ ಮಾಡ್ತೀನಿ ಎಂದರು. ಇದೇ ವೇಳೆ ಹುಡಾ ಅಧ್ಯಕ್ಷ ಇಮಾಮ್ ನಿಯಾಜ್ ಮಾತನಾಡಿದರು. ಪತ್ರಕರ್ತರ ಕಲ್ಯಾಣ ನಿಧಿಗೆ 2 ಲಕ್ಷ ಘೋಷಿಸಿದರು. ಇದೇ ರೀತಿ ವಿಜಯನಗರ ಡಿಸಿ ಕವಿತಾ ಮಾತನಾಡಿ, ಪತ್ರಕರ್ತರ ಪರವಾಗಿ ಯಾವಾಗಲೂ ಕೆಲಸ ಮಾಡ್ತೀವಿ. ಪತ್ರಿಕಾ ಭವನ, ಪತ್ರಕರ್ತರಿಗೆ ಸೈಟ್ ವಿಚಾರ ಸರ್ಕಾರವೇ ನಿರ್ಧಾರ ಮಾಡಬೇಕು ಅಂತ ಹೇಳಿದರು. ಬಳಿಕ ವಿಜಯನಗರ ಎಸ್ಪಿ ಜಾನ್ವಿ ಮಾತನಾಡಿ, ಪತ್ರಕರ್ತರು ಇಲಾಖೆ ಕಣ್ಣು ತೆರೆಸುವ ಕೆಲಸ ಮಾಡುತ್ತೆ, ಅದರಂತೆ ಜನರ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ ಎಂದರು. ಪದಗ್ರಹಣದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸತ್ಯನಾರಾಯಣ ವಹಿಸಿದರೆ, ಭಿನ್ನಮತಳಿಯನ್ನ ರಾಜ್ಯ ಸಮಿತಿ ಸದಸ್ಯ ವೆಂಕೋಬಾ ನಾಯಕ ಮಂಡಿಸಿದರು. ಪತ್ರಕರ್ತ ಆನಂದ್ ಜೋಶಿ ನಿರೂಪಿಸಿದರೆ, ರೇಖಾ ಪ್ರಸಾದ್ ವಂದಿಸಿದರು. ಮಾಡಬೇಕು, ನೀವು ಸುಮ್ಮನೆ ಒಂದು ಯಾವ್ದಾದ್ರು ಸಂಬಂಧ ಬೆಳೆಸುವಾಗ ನಾವು ಯೋಚನೆ ಮಾಡ್ತೀವಿ, ಒಂದು ಅವ್ರ ಬಂತನ ಏನು, ಹೇಗೆ, ಏನು ಎತ್ತ ಅಂತೇಳಿ. ಆದರೆ ಇದಕ್ಕೆ 95 ವರ್ಷಗಳ ಇತಿಹಾಸ ಇರುವಂಥ, ಪರಂಪರೆ ಇರುವಂಥ ಸಂಘ. ಮತ್ತೊಂದು ಕಡೆ ಇವತ್ತು ಅವರ ಜೀವನೋಪಾಯಕ್ಕಾಗಿ ಕಟ್ಕೊಂಡು ಬಂದಿರುವಂಥ ಸಂಘ. ಎರಡನ್ನೂ ಕೂಡ ನೀವು ನೋಡಬೇಕು. ಹಾಗಾಗಿ ಇಂಥದ್ರ ಬಗ್ಗೆ ನಾವು ನೋಡೋದಷ್ಟೇ ಅಲ್ಲ, ಜಾಗೃತಿಯನ್ನು ಮೂಡಿಸಬೇಕು. ಆ ನಿಟ್ಟಿನಲ್ಲಿ ಅವರ ಎಲ್ಲೆಲ್ಲಿ ಈ ಥರದ ದಂಧೆಗಳು ನಡೀತಾ ಇದೆ ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು, ಅದರ ಆಚೆಗೂ ಕೂಡ ಪೊಲೀಸ್ಗೆ ದೂರು ಕೊಡುವಂಥ ಕೆಲಸವನ್ನು ಕೂಡ ನಾವೇ ಮಾಡಬೇಕಾಗಿದೆ. ಬೇರೆಯವರು ಪತ್ರಕರ್ತರ ಬಗ್ಗೆ ಮಾತಾಡೋಕ್ಕೂ ಬರೋಲ್ಲ, ಅವ್ರ ಸವಾಸನೂ ಬೇಡ ಅಂತ ಹೊರಟೋಗ್ಬಿಡ್ತಾರೆ. ಆದರೆ ಆ ಕೆಲಸ ಯಾರಾದರೂ ಮಾಡಬೇಕಲ್ಲ. ಮಾಡದೇ ಇದ್ದರೆ ನಮಗೆ ಮುಂದಿನ ದಿನಗಳಲ್ಲಿ ನೈಜ ಪತ್ರಕರ್ತರಿಗೆ ಮತ್ತೆ ವೃತ್ತಿಯಲ್ಲಿ ನಿಜವಾದ ಸರಿಯಾಗಿ ವೃತ್ತಿಯನ್ನು ಮಾಡುವಂಥ ಪತ್ರಕರ್ತರಿಗೆ ತೊಂದರೆ ಆಗುವಂಥದ್ದು ಕಟ್ಟಿಟ್ಟ ಬುದ್ಧಿ. ಆ ಕಾರಣಕ್ಕೋಸ್ಕರ ಈ ಎಚ್ಚರವನ್ನು, ಜವಾಬ್ದಾರಿಯನ್ನು ಆದರೆ ಶಿವಣ್ಣವರು ಈ ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ಅದರ ಅರ್ಥ ಕಾರ್ಯ ಮರೆತವರಿಗೆ ಅಲ್ಲ ಇದು ಅಂತೇಳಿ ಅರ್ಥ ಮಾಡಿಕೊಂಡ್ರೆ ಸಾಕು, ಅಷ್ಟರ ಮಟ್ಟಿಗೆ. ಹಾಗಾಗಿ ಪತ್ರಕರ್ತರ ಸಂಘಟನೆ ಈ ನಿಟ್ಟಿನಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಿ ಹೆಜ್ಜೆಯನ್ನು ಇಡಬೇಕಾದಂಥ ಅಗತ್ಯ ಇದೆ. ಯಾರೇ ಬಂದಿದ್ದರೂ ನಮಗೆ ಅವ್ರ ಪರವಾಗಿಲ್ಲ, ನಾವು 15 ಜನ ಇದ್ದರೂ ಕೂಡ ಶುದ್ಧವಾಗಿರುವಂಥದ್ದು ಭಾಳ ಮುಖ್ಯ. ನೀವು 28 ಜನ ಕೂತ್ಕೊಂಡು ಅಂತರ್ನೆಲ್ಲ ಸೇರಿ ಸಂಘಟನೆ ಮಾಡೋದು ಮುಖ್ಯ ಆಗಬಾರ್ದು. ಹಾಗಾಗಿ ಇವತ್ತು ಪತ್ರಕರ್ತರ ಸಂಘಟನೆಗಳ ಬಗ್ಗೆ ಕೂಡ ಎಚ್ಚರಿಕೆ ವಹಿಸಬೇಕಾದಂಥ ಅಗತ್ಯ ಇದೆ. ಅನೇಕ ಕಡೆ ಈಗ ಲೆಟ್ರೇಡಲ್ಲಿ ಸಂಘಟನೆ ಮಾಡ್ಕೊಂಡು ಬರುವಂಥ ಸಂಘ ಜಾಸ್ತಿ ಇದ್ದಾವೆ. ಅವರೇ ಮೂಲ ನೋಡಿದರೆ ಅವರೇ ಅಧ್ಯಕ್ಷರು ಇರ್ತಾರೆ, ಇಲ್ಲ ಅವರ ಹೆಂಡತಿ ಪ್ರಧಾನ ಕಾರ್ಯದರ್ಶಿ ಇರ್ತಾರೆ, ಅಥವಾ ಅವರ ಹೆಂಡತಿ ಖಜಾಂಚಿ ಇರ್ತಾರೆ, ಇವರ ಅಧ್ಯಕ್ಷರು. ವಿಜಯನಗರ ಜಿಲ್ಲೆಯ 6 ತಾಲೂಕಿನ ಕನ್ಪಾ ಸಂಘದ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ ಸೇರಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಹೊಸಪೇಟೆಯ ರಾಯಲ್ ಗಾರ್ಡನ್ ಫಂಕ್ಷನ್ ಹಾಲ್ನಲ್ಲಿ ನಡೆದ ಪದಗ್ರಹಣಕ್ಕೆ ವಿಜಯನಗರ ಜಿಲ್ಲಾ ಎಸ್ಪಿ ಜಾನ್ವಿ ಚಾಲನೆ ನೀಡಿದರು. ಇದೇ ವೇಳೆ ಪ್ರಾಸ್ತಾವಿಕ ನುಡಿ ಮಾತನಾಡಿದ ಪ್ರೊಫೆಸರ್ ಕಾರ್ಯದರ್ಶಿ ಲಕ್ಷ್ಮಣ, ನಾವೆಲ್ಲ ಅಸಂಘಟಿತ ಕಾರ್ಮಿಕರು, ಪತ್ರಕರ್ತನ ಭಾವನೆ ಬಹಳಷ್ಟಿದೆ. ಸರ್ಕಾರ ಆಗಿದ್ದು ಈಗೊಂದು ಈಡೇರಿಸ್ತಾ ಇದೆ. ಸರ್ಕಾರ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಕೊಡಬೇಕೆಂದು ಆಗ್ರಹಿಸಿದರು. ಬಳಿಕ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಸರ್ಕಾರದ ಮಟ್ಟದಲ್ಲಿ ಪತ್ರಕರ್ತರ ಪರ ಕೆಲಸ ಮಾಡ್ತೀನಿ ಎಂದರು. ಇದೇ ವೇಳೆ ಹುಡಾ ಅಧ್ಯಕ್ಷ ಇಮಾಮ್ ನಿಯಾಜ್ ಮಾತನಾಡಿದರು. ಪತ್ರಕರ್ತರ ಕಲ್ಯಾಣ ನಿಧಿಗೆ 2 ಲಕ್ಷ ಘೋಷಿಸಿದರು. ಇದೇ ರೀತಿ ವಿಜಯನಗರ ಡಿಸಿ ಕವಿತಾ ಮಾತನಾಡಿ, ಪತ್ರಕರ್ತರ ಪರವಾಗಿ ಯಾವಾಗಲೂ ಕೆಲಸ ಮಾಡ್ತೀವಿ. ಪತ್ರಿಕಾ ಭವನ, ಪತ್ರಕರ್ತರಿಗೆ ಸೈಟ್ ವಿಚಾರ ಸರ್ಕಾರವೇ ನಿರ್ಧಾರ ಮಾಡಬೇಕು ಅಂತ ಹೇಳಿದರು. ಬಳಿಕ ವಿಜಯನಗರ ಎಸ್ಪಿ ಜಾನ್ವಿ ಮಾತನಾಡಿ, ಪತ್ರಕರ್ತರು ಇಲಾಖೆ ಕಣ್ಣು ತೆರೆಸುವ ಕೆಲಸ ಮಾಡುತ್ತೆ, ಅದರಂತೆ ಜನರ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ ಎಂದರು. ಪದಗ್ರಹಣದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸತ್ಯನಾರಾಯಣ ವಹಿಸಿದರೆ, ಭಿನ್ನಮತಳಿಯನ್ನ ರಾಜ್ಯ ಸಮಿತಿ ಸದಸ್ಯ ವೆಂಕೋಬಾ ನಾಯಕ ಮಂಡಿಸಿದರು. ಪತ್ರಕರ್ತ ಆನಂದ್ ಜೋಶಿ ನಿರೂಪಿಸಿದರೆ, ರೇಖಾ ಪ್ರಸಾದ್ ವಂದಿಸಿದರು. ಮಾಡಬೇಕು, ನೀವು ಸುಮ್ಮನೆ ಒಂದು ಯಾವ್ದಾದ್ರು ಸಂಬಂಧ ಬೆಳೆಸುವಾಗ ನಾವು ಯೋಚನೆ ಮಾಡ್ತೀವಿ, ಒಂದು ಅವ್ರ ಬಂತನ ಏನು, ಹೇಗೆ, ಏನು ಎತ್ತ ಅಂತೇಳಿ. ಆದರೆ ಇದಕ್ಕೆ 95 ವರ್ಷಗಳ ಇತಿಹಾಸ ಇರುವಂಥ, ಪರಂಪರೆ ಇರುವಂಥ ಸಂಘ. ಮತ್ತೊಂದು ಕಡೆ ಇವತ್ತು ಅವರ ಜೀವನೋಪಾಯಕ್ಕಾಗಿ ಕಟ್ಕೊಂಡು ಬಂದಿರುವಂಥ ಸಂಘ. ಎರಡನ್ನೂ ಕೂಡ ನೀವು ನೋಡಬೇಕು. ಹಾಗಾಗಿ ಇಂಥದ್ರ ಬಗ್ಗೆ ನಾವು ನೋಡೋದಷ್ಟೇ ಅಲ್ಲ, ಜಾಗೃತಿಯನ್ನು ಮೂಡಿಸಬೇಕು. ಆ ನಿಟ್ಟಿನಲ್ಲಿ ಅವರ ಎಲ್ಲೆಲ್ಲಿ ಈ ಥರದ ದಂಧೆಗಳು ನಡೀತಾ ಇದೆ ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು, ಅದರ ಆಚೆಗೂ ಕೂಡ ಪೊಲೀಸ್ಗೆ ದೂರು ಕೊಡುವಂಥ ಕೆಲಸವನ್ನು ಕೂಡ ನಾವೇ ಮಾಡಬೇಕಾಗಿದೆ. ಬೇರೆಯವರು ಪತ್ರಕರ್ತರ ಬಗ್ಗೆ ಮಾತಾಡೋಕ್ಕೂ ಬರೋಲ್ಲ, ಅವ್ರ ಸವಾಸನೂ ಬೇಡ ಅಂತ ಹೊರಟೋಗ್ಬಿಡ್ತಾರೆ. ಆದರೆ ಆ ಕೆಲಸ ಯಾರಾದರೂ ಮಾಡಬೇಕಲ್ಲ. ಮಾಡದೇ ಇದ್ದರೆ ನಮಗೆ ಮುಂದಿನ ದಿನಗಳಲ್ಲಿ ನೈಜ ಪತ್ರಕರ್ತರಿಗೆ ಮತ್ತೆ ವೃತ್ತಿಯಲ್ಲಿ ನಿಜವಾದ ಸರಿಯಾಗಿ ವೃತ್ತಿಯನ್ನು ಮಾಡುವಂಥ ಪತ್ರಕರ್ತರಿಗೆ ತೊಂದರೆ ಆಗುವಂಥದ್ದು ಕಟ್ಟಿಟ್ಟ ಬುದ್ಧಿ. ಆ ಕಾರಣಕ್ಕೋಸ್ಕರ ಈ ಎಚ್ಚರವನ್ನು,
ಜವಾಬ್ದಾರಿಯನ್ನು ಆದರೆ ಶಿವಣ್ಣವರು ಈ ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ಅದರ ಅರ್ಥ ಕಾರ್ಯ ಮರೆತವರಿಗೆ ಅಲ್ಲ ಇದು ಅಂತೇಳಿ ಅರ್ಥ ಮಾಡಿಕೊಂಡ್ರೆ ಸಾಕು ಅಷ್ಟರ ಮಟ್ಟಿಗೆ. ಹಾಗಾಗಿ ಪತ್ರಕರ್ತರ ಸಂಘಟನೆ ಈ ನಿಟ್ಟಿನಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಿ ಹೆಜ್ಜೆಯನ್ನು ಇಡಬೇಕಾದಂಥ ಅಗತ್ಯ ಇದೆ. ಯಾರೇ ಬಂದಿದ್ದರು ನಮಗೆ ಅವ್ರ ಪರವಾಗಿಲ್ಲ, ನಾವು 15 ಜನ ಇದ್ದರೂ ಕೂಡ ಶುದ್ಧವಾಗಿರುವಂಥದ್ದು ಭಾಳ ಮುಖ್ಯ. ನೀವು 28 ಜನ ಕೂತ್ಕೊಂಡು ಅಂತರ್ನೆಲ್ಲ ಸೇರಿ ಸಂಘಟನೆ ಮಾಡೋದು ಮುಖ್ಯ ಆಗಬಾರ್ದು. ಹಾಗಾಗಿ ಇವತ್ತು ಪತ್ರಕರ್ತರ ಸಂಘಟನೆಗಳ ಬಗ್ಗೆ ಕೂಡ ಎಚ್ಚರಿಕೆ ವಹಿಸಬೇಕಾದಂಥ ಅಗತ್ಯ ಇದೆ. ಅನೇಕ ಕಡೆ ಈಗ ಲೆಟ್ರೇಟಲ್ಲಿ ಸಂಘಟನೆ ಮಾಡ್ಕೊಂಡು ಬರುವಂಥವ್ರ ಸಂಘ ಜಾಸ್ತಿ ಇದ್ದಾವೆ. ಅವರೇ ಮೂಲ ನೋಡಿದರೆ ಅವರೇ ಅಧ್ಯಕ್ಷರು ಇರ್ತಾರೆ, ಇಲ್ಲ ಅವರ ಹೆಂಡತಿ ಪ್ರಧಾನ ಕಾರ್ಯದರ್ಶಿ ಇರ್ತಾರೆ, ಅಥವಾ ಅವರ ಹೆಂಡತಿ ಖಜಾಂಚಿ ಇರ್ತಾರೆ, ಇವರ ಅಧ್ಯಕ್ಷರು ಇರ್ತಾರೆ.